ಉಸಿರಿರುವ ತನಕ ನಾನು ನನ್ನದು, ಉಸಿರು ನಿಂತ ಮೇಲೆ ಇನ್ಯಾರದು. ಆದ್ರೂ ಕೂಡ ಒಂದೊಂದು ರೂಪಾಯಿಗೂ ಮನುಷ್ಯ ಕಷ್ಟ ಬೀಳ್ತಾನೆ. 5,000 ವರ್ಷ ಬದುಕಬೇಕು ನಾನು ಅಂತ. ಆದ್ರೆ ಗೊತ್ತಿಲ್ಲ ಮಾನವ ಜನ್ಮಕ್ಕೆ ಭಗವಂತ ಯಾವತ್ತು ಬಾ ಅಂತ ನಮ್ಗೆ ಆದೇಶ ಮಾಡ್ತಾನೋ ಎದ್ದೊರ್ಟೋಗ್ಬಿಡ್ಬೇಕು. ಹಿಂತಿರುಗಿ ಒಂದು ಮಾತನ್ನು ಹೇಳಕ್ಕಾಗಲ್ಲ. ಸಾಲಗಾರರ ಕಾರಣ ಹೇಳ್ಬೋದು, ಮನೆಗೆ ಬಂದವರು ಕಾರಣ ಹೇಳ್ಬೋದು, ಆದ್ರೆ ಸಾವಿಗೆ ಯಮಧರ್ಮರಾಯರಿಗೆ ಕಾರಣ ಹೇಳೋಕ್ಕಾಗುದಿಲ್ಲ. ಇಷ್ಟೆಲ್ಲ ಕಷ್ಟ ಬೀಳ್ತೀವಿ. ಬೆಳಿಗ್ಗೆ 5 ಗಂಟೆಗೆ ಎದ್ದು ನಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಕೂಲಿ ಕೆಲಸಕ್ಕೆ ಹೋಗಿ ಸಾಲ ತೀರಿಸಿ ಲೋನ್ ಕಟ್ಟಿ ಅದು ಇದು ಎಲ್ಲವನ್ನು ಮಾಡ್ತೀವಿ. ಹೋಗುವಾಗ ಮಾತ್ರ ಒಬ್ಬನೇ ಹೋಗೋದು. ಅಳ್ತಾರೆ ಜನ, ಅಪ್ಪ ನೀನು ಹೊರಟೋದ್ಮೇಲೆ ನನ್ನ ಗತಿ ಏನಪ್ಪ ಅಂತ. ಆದ್ರೆ ಒಬ್ಬನೇ ಹೋಗ್ತಾ ಇದೆಯಲ್ಲ, ನಿನ್ನ ಗತಿ ಏನಪ್ಪಾ ಅಂತ ಯಾರು ಕೇಳೋದಿಲ್ಲ. ಇಲ್ಲಿ 100 ಜನ ನೆಂಟರಿದ್ದಾರೆ, ಬಂಧು ಬಳಗ, ಮಕ್ಕಳು ಮರಿಯೆಲ್ಲ ಅವ್ರೆ. ನನ್ನ ಗತಿ ಏನು ಅಂತಾರೆ ವಿನಃ ನೀನು ಒಬ್ಬನೇ ಹೋಗ್ತಾ ಇದೆಯಲ್ಲ ನಿನ್ನ ಗತಿ ಏನಪ್ಪಾ ಅಂತ ಯಾರು ಕೇಳೋದಿಲ್ಲ. ಅದಕ್ಕೆ ಯಾರು ಬರ್ತಾರೆ ನಮ್ಮ ಹಿಂದೆ? ಹೆಂಡತಿ ಬರ್ತಾಳ, ಮಕ್ಕಳು ಬರ್ತಾಳ, ಗಂಡ ಬರ್ತಾನ, ಬಂಧು ಬಳಗ ಬರ್ತಾರ, ಎಲ್ಲಿವರೆಗೆ ಬರ್ತಾರೆ? 3 ಇಡಿ ಮಣ್ಣಾಕಿ ಹೋಗಿದ್ ಬಪ್ಪ ಅಂತ ಹೇಳೋ ತನಕ ಬರ್ತಾರೆ. ಅಲ್ಲಿಂದ ಆಚೆಗೆ ಯಾರು ಬರೋದಿಲ್ಲ. ಅಲ್ಲಿಂದ ಆಚೆಗೆ ಬರೋದು ನಾವು ಮಾಡಿದ ಧರ್ಮ, ನಾವು ಮಾಡಿದ ಪುಣ್ಯ, ನಾವು ಮಾಡಿದ ಒಳ್ಳೆ ಕೆಲಸವೇ ನಮ್ಮನ್ನ ಹಿಂಬಾಲಿಸ್ಕೊಂಡು ಬರೋದೇ ವಿನಃ ಸ್ವರ್ಗದವರೆಗೆ ಇನ್ಯಾವುದೂ ಹಿಂಬಾಲಿಸ್ಕೊಂಡು ಬರೋದಿಲ್ಲ. ಅದಕ್ಕಾಗಿ ಮನುಷ್ಯ ಅಹಂಕಾರವನ್ನು ಬಿಡಬೇಕು. ಎತ್ತ ತಾಯಿ ತಂದೆಯರ ಸೇವೆಯನ್ನ ಮಾಡಬೇಕು, ಗುರು ಹಿರಿಯರ ಸೇವೆಯನ್ನ ಮಾಡಬೇಕು. ಹಸಿದವರಿಗೆ ಅನ್ನ ಹಾಕಿ ಪುಣ್ಯವನ್ನು ಕಟ್ಟಿಕೊಂಡಾಗ ಮಾತ್ರ ನಮ್ಮ ಹಿಂದೆ ಜನ ಬರದೇ ಇದ್ರೂ ಇಲ್ಲ, ಆದ್ರೆ ಮಾಡಿದಂತ ಪುಣ್ಯಗಳು ನಮ್ಮ ಹಿಂದೆ ಶಾಶ್ವತವಾಗಿ ಬರ್ತವೆ. ಅದಕ್ಕೆ ಪುರಂದರದಾಸರು ಒಂದು ಕಡೆ ಹೇಳ್ತಾರೆ, ಎಷ್ಟು ಸೊಗಸಾಗಿ ಹೇಳ್ತಾರೆ. ಯಾರು ಬರುವರು ನಿನ್ನ ಹಿಂದೆ ಅಣ್ಣ, ಇತ್ತ ಯಮ ಭಟರು ಬಾಯೆಂದು ಕರೆದೊಯ್ಯುವಾಗ ಯಾರು ಬರುವರು ನಿನ್ನ ಹಿಂದೆ, ಇತ್ತ ಬಾಯೆಂದು ಯಮ ಭಟರು ಕರೆದೊಯ್ಯುವಾಗ ಯಾರು ಬರುವರು ನಿನ್ನ ಹಿಂದೆ, ಯಾರು ಬರುವರು ನಿನ್ನ ಹಿಂದೆ, ಇತ್ತ ಬಾಯೆಂದು ಯಮ ಭಟರು ಕರೆದೊಯ್ಯುವಾಗ ಯಾರು ಬರುವರು ನಿನ್ನ ಹಿಂದೆ. ಸತಿಸುತರುಗಳು ಬರುವುದಿಲ್ಲ, ನಿನ್ನ ಹಿತವಾದ ಬಂಧು ಸ್ನೇಹಿತ ಬರುವುದಿಲ್ಲ. ಸತಿಸುತರುಗಳು ಬರುವುದಿಲ್ಲ, ನಿನ್ನ ಹಿತವಾದ ಬಂಧು ಸ್ನೇಹಿತ ಬರುವುದಿಲ್ಲ. ಧೃತಿಮಾನ್ಯ ಕ್ಷೇತ್ರ ಬರುವುದಿಲ್ಲ, ಧೃತಿಮಾನ್ಯ ಕ್ಷೇತ್ರ ಬರುವುದಿಲ್ಲ. ಲಕ್ಷ್ಮೀಪತಿ ಎಂಬುವ ನಲ್ಲದೆ ನಮಗೆ ಗತಿಯಾರು ಇಲ್ಲ. ತಂದೆ ತಾಯಿಯ ಪಾದವಲ್ಲದೆ ಗತಿಯಾರು ನಮಗಿಲ್ಲ. ವಾ ಯಾರು ಬರುವರು ನಿನ್ನ ಹಿಂದೆ, ಇತ್ತ ಬಾಯೆಂದು ಯಮ ಭಟರು ಕರೆದೊಯ್ಯುವಾಗ ಯಾರು ಬರುವರು ನಿನ್ನ ಹಿಂದೆ.
ಧನಧಾನ್ಯಗಳು ಬರುವುದಿಲ್ಲ, ನಿನ್ನ ಅನುವಾದ ಸಾಧನಗಳು ಬರುವುದಿಲ್ಲ. ಧನಧಾನ್ಯಗಳು ಬರುವುದಿಲ್ಲ, ನಿನ್ನ ಅನುವಾದ ಸಾಧನಗಳು ಬರುವುದಿಲ್ಲ. ಜನನಿ ಜನಕರು ಬರುವುದಿಲ್ಲ, ಜನನಿ ಜನಕರು ಬರುವುದಿಲ್ಲ. ನಮ್ಮ ಹನುಮಯ್ಯನಲ್ಲದೆ ಬೇರೆ ಗತಿಯಿಲ್ಲ. ಯಾರು ಬರುವರು ನಿನ್ನ ಹಿಂದೆ ಅಪ್ಪ, ಯಾರು ಬರುವರು ನಿನ್ನ ಹಿಂದೆ? ಇತ್ತ ಬಾ ಎಂದು ಯಮಭಟರು ಕರೆದೊಯ್ಯುವಾಗ ಯಾರು ಬರುವರು ನಿನ್ನ ಹಿಂದೆ? ಇನ್ನಾದರೂ ತಿಳಿದುಕೊಳ್ಳು, ಮತ್ತೆ ಮುಂದಾದರೂ ಅನ್ಯ ಗತಿಯಿಲ್ಲವೆಂದು. ಇನ್ನಾದರೂ ತಿಳಿದುಕೊಳ್ಳು, ಮತ್ತೆ ಮುಂದಾದರೂ ಅನ್ಯಗತಿಯಿಲ್ಲವೆಂದು. ಎನ್ನೊಡೆಯ ನೀನೇ ಗತಿಯೆಂದು, ಎನ್ನೊಡೆಯ ನೀನೇ ಗತಿಯೆಂದು. ಬೇಡು ಮನ್ನಿಸಿ ಪುರಂದರ ವಿಠಲ ಸಲಹೆಂದು. ಯಾರು ಬರುವರು ನಿನ್ನ ಹಿಂದೆ? ಇತ್ತ ಬಾ ಎಂದು ಯಮಭಟರು ಕರೆದೊಯ್ಯುವಾಗ ಯಾರು ಬರುವರು ನಿನ್ನ ಹಿಂದೆ? ಇತ್ತ ಬಾ ಎಂದು ಯಮಭಟರು ಕರೆದೊಯ್ಯುವಾಗ ಯಾರು ಬರುವರು ನಿನ್ನ ಹಿಂದೆ? ಯಾರು ಬರುವರು ನಿನ್ನ ಹಿಂದೆ? ಹಣವೂ ಬರುವುದಿಲ್ಲ, ಆಸ್ತಿ ಬರುವುದಿಲ್ಲ, ನೀ ಮಾಡಿದ ಪುಣ್ಯ ಧರ್ಮವಲ್ಲದೆ ಬೇರೇನೂ